ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ನಾನು ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಇಟ್ಸ್ ಆಲ್ರೆಡಿ ಟೈಮ್ 12:17 12 ಆಗಿದೆ. ಸೊ ಇವಾಗ ನಾನು ಏನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಗೊತ್ತಾ? ಆ್ಯಕ್ಚುಲಿ ನಾವು ಬಾಯ್ಕೊಂಡಾಗ ಹೋಗ್ತಾ ಇದ್ದೀವಿ. ದಟ್ ಮೀನ್ಸ್ ಆನ್ Feb 8th. ಹ್ಯಾಪಿ ಬರ್ಡೇ ಟು ಮೈ ಸೆಲ್ಫ್. ಸೊ ರೈಟ್ ನಾವು ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಾ ಗೈಸ್? ಆ್ಯಕ್ಚುಲಿ ನನ್ನ ತಮ್ಮದು ಒಂದು ಸ್ವಲ್ಪ ಕಮಿಟ್ಮೆಂಟ್ ಅಂತ ಹೇಳ್ಬೋದು. ಸೊ ಅವ್ನಿಗೆ ಅದು ಫಿನಿಷ್ ಮಾಡಿಬಿಟ್ಟು ಆಮೇಲೆ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದು. ನಾವು 2 o'clock ಇಲ್ಲಿ ಅಂದರೆ ಹೊಸಕೋಟೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಸೊ ಅಷ್ಟರಲ್ಲಿ ಈ ಕಮಿಟ್ಮೆಂಟ್ನ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ರೆಡಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 2 o'clock ಆಗುತ್ತೆ. ಆ್ಯಂಡ್ ದೆನ್ ವಿ ಕ್ಯಾನ್ ಗೋ ಅಂತ ಅಂದ್ಕೊಂಡಿರೋದು. ಸೊ ಅದಕ್ಕೆ ಇವಾಗ ಇದು ಮಾಡ್ತಾಯಿದ್ದೀನಿ. ನೋಡೋಣ ಇವತ್ತಿನ ವ್ಲಾಗ್, ಮೈ ಬರ್ತ್ಡೇ ವ್ಲಾಗ್. ಗೈಸ್ ಇವಾಗ 1:30 ಆಗಿದೆ. ಸೊ ಚಪಾತಿ ತೀಡಿದೆಲ್ಲ ಆಗೋಯ್ತು, ರೆಡಿ ಆಗೋಣ. ಗೈಸ್ ಓಕೆ, ನಾನು ಇವಾಗ ಸದ್ಯಕ್ಕೆ ಇಷ್ಟೇ ರೆಡಿ ಆಗಿರೋದು. ಯಾಕಂದರೆ ಹೆಂಗಿದ್ರು ಕಾರಲ್ಲಿ ನಿದ್ದೆನೇ ಮಾಡ್ಕೊಂಡು ಹೋಗೋದು. ಆಮೇಲೆ ಬೇಕಾದರೆ ಒಂದು ಸ್ವಲ್ಪ ಟಚಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಓಕೆ, ಲಡ್ಡು ಇನ್ನೂ ಮಲಗಿದ್ದಾರೆ, ಎಬ್ರಿಸೋಣ. ಲಡ್ಡು 2 o'clock. 2 o'clock. Thank you. ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ, ಇಳಿದೆ ಮನಸ್ಸಿನ ಬೀದಿಗೆ, ನೀನ್ಯಾರೋ ನಮ್ಮ ಮೊದಲನೇ ಭೇಟಿಗೆ, ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ, ನೀನ್ಯಾರೋ ನನ್ನ ನೋಡಿ ಅಂತ ಹಿಂದೆ ಅಲೆದೋನು ನೀನೇ. ಏನು ಗೊತ್ತಾ, ಆವಾಗಲೇ ನನಗೆ ಚಪಾತಿದು ಹೋಗಿತ್ತಲ್ಲ. ಸೊ ನಾನು ಅದು ಮಾಡ್ತಾ ಇರಬೇಕಾದ್ರೆ ನನಗೆ ಬರ್ಡೇ ಅಂದರೆ ಫಸ್ಟ್ ಲಡ್ಡು ನನಗೆ ಬರ್ಡೇ ವಿಶ್ ಮಾಡಿದ್ದು ನನಗೆ ಜ್ಞಾಪನ ಬಂತು. ಸೊ ನಂಗೆ ಯಾರೂ 12 o'clock ವಿಶ್ ಮಾಡ್ತಾ ಇರಲಿಲ್ಲ ಫಸ್ಟ್, ಮುಂಚೆ ಲಡ್ಡು ಸಿಗೋಕ್ಕಿಂತ ಮುಂಚೆ. ಸೊ ದಟ್ ಬರ್ಡೇ ವಾಸ್ ವೆರಿ ಸ್ಪೆಷಲ್ ಟು ಮೀ. 12 o'clock ನಮ್ಮ ಮನೆ ಹತ್ರನೇ ಕೇಕ್ ತೊಗೊಂಡು ಬಂದು ಕಟ್ ಮಾಡಿದ್ರು. ಸೊ ಅದನ್ನು ನೆನೆಸ್ಕೊಂಡು ನಾನು ನನ್ನ ಪಾಡಿಗೆ ಕೆಲಸ ಮಾಡ್ತಾಯಿದ್ದೆ. ಬಟ್ ದಿಸ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಹ್ಯಾಪಿ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಗೈಸ್? ಯು ವಿಲ್ ಬಿ ಹ್ಯಾಪಿ. ಎಕ್ಸ್ಪೆಕ್ಟೇಷನ್ ಸ್ಕಿಲ್ಸ್. ಸೊ 2:45 ಆಗ್ತಿದೆ, ಆಲ್ಮೋಸ್ಟ್ 3. ನಾನು ರೆಡಿಯಾಗಿ ಹಿಂಗೆ ಕೂತಿದ್ದೀನಿ. ಇಲ್ಲಿ ನನ್ನ ಮಗಳು ಮಲಗಿದ್ದಾಳೆ, ಇಲ್ಲಿ ಅವ್ರು ಮಲಗಿದ್ದಾರೆ. ಸೊ ಅಣ್ಣ ಕಾಲಿಂಗ್. ಬಂದರು. ಸೊ ಓಕೆ, ಬಂದಿದ್ದಾರೆ, ಹೋಗೋಣ. ಗಾಡಿಗೆ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಹೊಸಕೋಟೆ ಬಿಟ್ರಿ. ಹಾಗೆ ವಿಜಿನ ಪಿಕಪ್ ಮಾಡ್ಬೇಕಿತ್ತು. ಸೊ ಬಂದ್ಲು ನೋಡಿ. ಗೈಸ್ 6 o'clock ಟೈಮ್. ಇವಾಗ ಬಾಯ್ಕೊಂಡು ರೀಚ್ ಆಗಿದ್ದೀರಿ. ಇಲ್ಲಿ ಆಲ್ರೆಡಿ ಚಿಕನ್ ಕಟ್ ಮಾಡ್ತವ್ರೆ. ದೇವ್ರ ದರ್ಶನ ಮಾಡೋದಕ್ಕೆ ನಾವು ಹೊರಟಿದ್ರಿ. ಸೊ ಅಲ್ಲಿ ಮೊಬೈಲ್ ಆಕ್ಚುಲಿ ಅಲೌ ಇಲ್ಲ. ಸೊ ನಾನೇನು ಶೂಟ್ ಮಾಡಕ್ಕಾಗಿಲ್ಲ. ಇದು ಮರಿ ಹೊಡಿಯೋ ಜಾಗ. ಲಡ್ಡು ಫೋನ್ ತಗೊಂಡ್ ಹೋಗಿದ್ರು. ಸೊ ಒಂದೆರಡು ಕಿಕ್ಕಿಂಗ್ಸ್ ತಗೊಂಡ್ ಬಂದ್ರು. ದರ್ಶನ ಮುಗಿಸ್ಕೊಂಡು ವಾಪಸ್ ನಾವು ರೂಮ್ ಕಡೆಗೆ ಹೊರಟಿದ್ವಿ. ಗೈಸ್ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ರೂಮ್ ಹತ್ರ ಬಂದಿದ್ವಿ. ಸೊ ಅಲ್ಲಿ ಎಲ್ಲ ಕುಕಿಂಗ್ ಮಾಡ್ತಾ ಇದ್ದಾರೆ. ಜಸ್ಟ್ ಹಾಗೆ ಬಂದ್ರಿ, ಸೀನರಿ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ನಾನು ನಿಮಗೂ ತೋರಿಸ್ತೀನಿ, ಬನ್ನಿ. ಇಲ್ಲಿ ಪ್ರಿಪ್ರೇಷನ್ ಆಗ್ತಾ ಇರೋದು. ಸೊ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಈ ಕಡೆ ಆಲ್ಮೋಸ್ಟ್ ಕುಕಿಂಗ್ ಫಿನಿಶ್ ಆಗಿತ್ತು. ಸೊ ನಾವು ಊಟ ಮಾಡೋದಕ್ಕೆ ಹೋಗ್ಬಿಟ್ವಿ. ಹೊಟ್ಟೆ ಹಸಿ ಮಾತ್ರ ಜಾಸ್ತಿ ಇತ್ತು. ಗೈಸ್ ಇವಾಗ ಊಟ ಎಲ್ಲ ಮಾಡಿಕೊಂಡು ಪಾಪು ಡ್ರೆಸ್ ಚೇಂಜ್ ಮಾಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀರಿ. ಊಟ ಮಾಡಿ ತೋರಿಸಿಲ್ಲ, ಯಾಕಂದರೆ ಫುಲ್ ಹೊಟ್ಟೆ ಹಸಿ ಇತ್ತು, ಅದಕ್ಕೆ.
ಊಟ ಮಾಡಾದ್ಮೇಲೆ ಹಾಗೆ ಒಂದ್ ವಾಕ್ ಹೋಗ್ಬಿಟ್ಟು ಗೋಲಿ ಸೋಡಾ ಕುಡಿದ್ರಿ. ಆಮೇಲೆ ಹೊಸಕೋಟೆ ಕಡೆ ಹೊರಟ್ವಿ. ಫಸ್ಟ್ ವಿಜಿನ ಡ್ರಾಪ್ ಮಾಡ್ಬೇಕಿತ್ತು, ಸೊ ಅವಳು ಬಾಯ್ ಹೇಳಿ ಹೊರಟ್ಲು. ನೆಕ್ಸ್ಟ್ ನಾವ್ ಹೊಸಕೋಟೆ ರೀಚ್ ಆಗಿದ ತಕ್ಷಣ ಫಸ್ಟ್ ಲಡ್ಡುಗೆ ಟೀ ಬೇಕಾಗಿತ್ತು. ಆಮೇಲೆ ನಾನ್ ಫ್ರೆಶ್ ಅಪ್ ಆಗ್ಬೇಕಿತ್ತು. ಗೈಸ್ ಮನೆಗೆ ಬಂದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಅನ್ಕೊಂಡೆ. ಬಿಕಾಸ್ ಕಾರಲ್ಲಿ ಫುಲ್ ನಿದ್ದೆ ಮಾಡ್ಕೊಂಡೆ ಬಂದೆ ನಾನು. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಪ್ರೀವಿಯಸ್ ಡೇ ನೈಟ್ ನಾನು ಅಷ್ಟು ನಿದ್ದೆ ಮಾಡೋಕ್ಕಾಗಿಲ್ಲ. ಗೈಸ್ ನಿಮಗೆ ಗೊತ್ತಾ, ನಮ್ಮ ಮನೆ ಹತ್ರ ಇರೋ ಮಕ್ಕಳು ಏನೋ ಒಂದು ಕೊಟ್ಟಿದ್ದಾರೆ ನನಗೆ. ನಾನು ತೋರಿಸ್ತೀನಿ ನಿಮಗೆ. ಗೈಸ್ ನಾನು ಲೆಟರ್ ತೋರಿಸ್ತೀನಿ ಅಂತ ಅನ್ನಲ್ಲ. ಸೊ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ, ವಿಶ್ ಯು ಹ್ಯಾಪಿ ಬರ್ತ್ಡೇ ಮನೀಷಾ ಅಕ್ಕ. ಆಮೇಲೆ ಇಲ್ಲಿ MPM ಮನಿ ಪರಿ ಮನು ಮೈ ಸ್ವೀಟ್ ಅಕ್ಕ, ಲವ್ ಯು ಸೋ ಮಚ್ ಅಂತೆ. ಆಮೇಲೆ ಇಲ್ಲಿ ಟೈನಿ ಟೈನಿ ಹಾರ್ಟ್ಸ್ ಎಲ್ಲ ಶೇಪ್ ಎಲ್ಲ ಅದನ್ನ ಮಾಡಿ ಕಟ್ ಮಾಡಿ ನನ್ನ ಹಾರ್ಟ್ ಹೋಯ್ತು. ಒಂದು ಹುಡುಗಿ ಕೊಟ್ಟಿದ್ದು ಗೈಸ್. ವಿಶ್ ಯು ಹ್ಯಾಪಿ ಬರ್ಡೇ ಮನೀಷಾ ಅಕ್ಕ, ಮೈ ಸ್ವೀಟ್ ಅಕ್ಕ ವಿತ್ ಕೇಕ್. ಸೊ ಕ್ಯೂಟ್ ಅಲ್ಲ, ಕ್ಯೂಟಿ. ಓಕೆ ಗೈಸ್, ಊಟ ಆಯ್ತು. ಇವಾಗ ನಿದ್ದೆ ಮಾಡಬೇಕು. ಜಾಸ್ತಿ ಟಯರ್ಡ್ ಆಗಿದೆ, ನಿದ್ದೆ ಮಾಡೋಣ ಅಂತ ಬಂದೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಕೆ ಬಾಯ್, ಗುಡ್ ನೈಟ್.